Welcome back. Have you ever felt confused about the word, whether it is a noun, a verb, or something else? ಫ್ರೆಂಡ್ಸ್, ಹೇಗೆ ಒಂದೇ ವರ್ಡು ಸೆಂಟೆನ್ಸ್ಗಳಲ್ಲಿ ಡಿಫ್ರೆಂಟ್ ರೋಲ್ ಅನ್ನ ಪ್ಲೇ ಮಾಡುತ್ತೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಬಿಫೋರ್ ದಟ್, ದೋಸ್ ಹೂ ಆರ್ ವಾಚಿಂಗ್ ಮೈ ವಿಡಿಯೋಸ್ ವಿತೌಟ್ ಸಬ್ಸ್ಕ್ರಿಪ್ಷನ್, ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ and like, share my videos. Let me show how one word can play different roles based on its use in a sentence. First one, fast. See this sentence. He is a fast runner. In this sentence, the word fast is used as adjective to describe the noun or pronoun. See here, fast is adjective. So ಅದೇ ಫಾಸ್ಟ್ ಈ ಸೆಂಟೆನ್ಸ್ ನೋಡಿ ಯಾವ ರೀತಿ ರೋಲ್ ಪ್ಲೇ ಮಾಡುತ್ತೆ ಅಂತ. He runs fast. So in this sentence, fast is used as adverb. ಅವನು ಹೇಗೆ ಓಡ್ತಾನೆ ಅಂದರೆ ಫಾಸ್ಟ್ ಆಗಿ. ಸೊ ಫಾಸ್ಟ್ ಅನ್ನೋದಲ್ಲಿ ಕ್ರಿಯಾ ವಿಶೇಷಣ ಅಥವಾ ಅಡ್ವರ್ಬ್ ಅಂತ ಕರಿತೀವಿ. ಸೊ ಇಲ್ಲಿ ಅದೇ ಫಾಸ್ಟ್ ಅನ್ನೋ ವರ್ಡ್ ಅಡ್ವರ್ಬ್ ಆಗಿ ಪ್ಲೇ ಮಾಡ್ತಾ ಇದೆ. ನೆಕ್ಸ್ಟ್ ಒನ್, ರನ್. ಐ ರನ್ ಎವ್ರಿ ಮಾರ್ನಿಂಗ್. ಸೊ ಈ ಸೆಂಟೆನ್ಸ್ ಅಲ್ಲಿ ರನ್ ಅನ್ನೋದು ವರ್ಬ್ ಆಗಿ ಕೆಲಸ ಮಾಡ್ತಾ ಇದೆ. ರನ್ ಅಂದ್ರೆ ಇಲ್ಲಿ ಓಡು. ನಾನು ದಿನ ಬೆಳಗ್ಗೆ ಓಡ್ತೇನೆ ಅಂತಂದ್ರೆ ಇದು ವರ್ಬ್ ಆಗಿ ಕೆಲಸ ಮಾಡ್ತಾ ಇದೆ ರನ್ ಅನ್ನೋದು. ಸಿ ದ ನೆಕ್ಸ್ಟ್ ಸೆಂಟೆನ್ಸ್, I went for a quick run. Here, run is used as noun. So, quick run ಅಂದ್ರಲ್ಲಿ ಓಟ ಅಂತ ಅರ್ಥ. ಕ್ವಿಕ್ ರನ್ ಮೀನ್ಸ್ ಹಿಯರ್ ಓಟ. ಅಂದ್ರೆ ಈ ಓಟ ಅನ್ನೋದಿಲ್ಲಿ ನೌನ್ ಆಗಿ ಯೂಸ್ ಆಗಿದೆ. ರನ್ ಅನ್ನೋದು ಮೇಲಿನ ಸೆಂಟೆನ್ಸ್ ಅಲ್ಲಿ ವರ್ಬ್ ಆಗಿ ಯೂಸ್ ಆದ್ರೆ ಈ ಸೆಂಟೆನ್ಸ್ ಅಲ್ಲಿ ಇದು ನೌನ್ ಆಗಿ ರೋಲ್ ಪ್ಲೇ ಮಾಡ್ತಾ ಇದೆ. ನೆಕ್ಸ್ಟ್ ಒನ್, ವೆಲ್. ಸಿ ಸಿಂಗ್ಸ್ ವೆಲ್. ಸೊ ಹಿಯರ್ ವೆಲ್ ಈಸ್ ಯೂಸ್ಡ್ ಆಸ್ ಅಡ್ವರ್ಬ್ ಬಿಕಾಸ್ ವಿ ಆರ್ ಯೂಸಿಂಗ್ ದಿಸ್ ವರ್ಡ್ to describe the action. How does she sing? She sings well. ಅವಳು ಹೇಗೆ ಹಾಡ್ತಾಳೆ ಅಂದ್ರೆ ಚೆನ್ನಾಗಿ ಹಾಡ್ತಾಳೆ. ಸೊ ವೆಲ್ ಅನ್ನೋದಲ್ಲಿ ಅವಳು ಹೇಗೆ ಹಾಡ್ತಾಳೆ ಅಂತಂದ್ರೆ ಚೆನ್ನಾಗಿ ಹಾಡ್ತಾಳೆ ಅಂದ್ರೆ ವೆಲ್ ಅನ್ನೋದಲ್ಲಿ ಅಡ್ವರ್ಬ್ ಆಗಿ ಕೆಲಸ ಮಾಡ್ತಿದೆ. ನೆಕ್ಸ್ಟ್ ಒನ್, ಐ ಆಮ್ ನಾಟ್ ಫೀಲಿಂಗ್ ವೆಲ್ ಟುಡೇ. ಸೊ ಇನ್ ದಿಸ್ ಸೆಂಟೆನ್ಸ್ ವೆಲ್ ಅನ್ನೋದು ಅಡ್ಜೆಕ್ಟಿವ್ ಆಗಿ ಕೆಲಸ ಮಾಡ್ತಿದೆ. ಐ ಆಮ್ ನಾಟ್ ಫೀಲಿಂಗ್ ವೆಲ್. ನೆಕ್ಸ್ಟ್ ಒನ್, ಆಫ್ಟರ್. ಐ ವಿಲ್ ಕಾಲ್ ಯು ಆಫ್ಟರ್ ಲಂಚ್. ಸೊ ಈ ಸೆಂಟೆನ್ಸ್ ಅಲ್ಲಿ ಆಫ್ಟರ್ ಲಂಚ್, ಆಫ್ಟರ್ ಅನ್ನೋದಲ್ಲಿ ಪ್ರಪೋಸಿಷನ್ ಆಗಿ ರೋಲ್ ಪ್ಲೇ ಮಾಡ್ತಾ ಇದೆ. ಸಿ ದ ನೆಕ್ಸ್ಟ್ ಸೆಂಟೆನ್ಸ್, ಐ ವಿಲ್ ಕಾಲ್ ಯು ಆಫ್ಟರ್ ಐ ಈಟ್. ಸೊ ಇಲ್ಲಿ ಆಫ್ಟರ್ ಅನ್ನೋದು ಕಂಜಂಕ್ಷನ್ ಆಗಿ ಕೆಲಸ ಮಾಡ್ತಾ ಇದೆ. ಐ ವಿಲ್ ಕಾಲ್ ಯು ಒಂದು ಕ್ಲಾಸ್ ಆದರೆ ಐ ಈಟ್ ಇನ್ನೊಂದು ಕ್ಲಾಸ್. ಸೊ ಇವೆರಡನ್ನು ಕಂಬೈನ್ ಮಾಡಲಿಕ್ಕೆ, ಜಾಯಿನ್ ಮಾಡಲಿಕ್ಕೆ ನಾವು ಯೂಸ್ ಮಾಡಿರೋದು ಆಫ್ಟರ್. ಹಾಗಾಗಿ ಇದು ಆಫ್ಟರ್ ಅನ್ನೋದಲ್ಲಿ ಕಂಜಂಕ್ಷನ್ ಆಗಿ ಕೆಲಸ ಮಾಡ್ತಿದೆ. He came and I followed after. ಹಿಯರ್ ಆಫ್ಟರ್ ಅನ್ನೋದಲ್ಲಿ ಅಡ್ವರ್ಬ್ ಕೆಲಸ ಮಾಡ್ತಿದೆ. ಫಾಲೋಡ್ ಅನ್ನೋದು ವರ್ಬ್ ಆದ್ರೆ ಆಫ್ಟರ್ ಅನ್ನೋದು ಅಡ್ವರ್ಬ್. ನೆಕ್ಸ್ಟ್ ಒನ್, ಲೈಟ್. ದ ಲೈಟ್ ಈಸ್ ಬ್ರೈಟ್. ಸೊ ಹಿಯರ್ ದ ವರ್ಡ್ ಲೈಟ್ ಈಸ್ ಪ್ಲೇಯಿಂಗ್ ದ ರೋಲ್ ಆಫ್ ನೌನ್. ಸೊ ಇಲ್ಲಿ ಲೈಟ್ ಅನ್ನೋದು ನೌನ್ ಆಗಿ ಯೂಸ್ ಆಗಿದೆ. ಹಾಗೆ ದಿಸ್ ಬ್ಯಾಗ್ ಈಸ್ ವೆರಿ ಲೈಟ್. ಸೊ ಇಲ್ಲಿ ಅದೇ ಲೈಟ್ ಅನ್ನೋ ವರ್ಡ್ ಅಡ್ಜೆಕ್ಟಿವ್ ಆಗಿ ರೋಲ್ ಪ್ಲೇ ಮಾಡ್ತಾ ಇದೆ. ಈ ಬ್ಯಾಗ್ ತುಂಬಾ ಹಗುರ ಇದೆ ಅಂತ. ತುಂಬಾ ಹಗುರ ಅನ್ನೋದಲ್ಲಿ ಅಡ್ಜೆಕ್ಟಿವ್ ಆಗಿದೆ. ಪ್ಲೀಸ್ ಲೈಟ್ ದ ಕ್ಯಾಂಡಲ್. ಇನ್ ದಿಸ್ ಸೆಂಟೆನ್ಸ್ ದ ವರ್ಡ್ ಲೈಟ್ ಈಸ್ ಪ್ಲೇಯಿಂಗ್ ದ ರೋಲ್ ಆಫ್ ವರ್ಬ್. ಲೈಟ್ ದ ಕ್ಯಾಂಡಲ್ ಅಂದ್ರೆ ಕ್ಯಾಂಡಲ್ ಹಚ್ಚು ಅಂತ ಅರ್ಥ. ಸೊ ಫ್ರೆಂಡ್ಸ್, ಅಬ್ಸರ್ವ್ ಹೌ ವರ್ಡ್ಸ್ ಆರ್ ಯೂಸ್ಡ್ ಇನ್ ಎ ಸೆಂಟೆನ್ಸ್. ಕಂಟೆಕ್ಸ್ಟ್ ಈಸ್ ದ ಕೀ. ಸಂದರ್ಭ ಬಹಳ ಮುಖ್ಯ ಆಗುತ್ತೆ. ಯಾವ ಸಂದರ್ಭದಲ್ಲಿ ಆ ವರ್ಡ್ ಯೂಸ್ ಆಗಿದೆ ಅನ್ನೋದ್ರ ಮೇಲೆ ನಾವು ಅದರ ಪಾರ್ಟ್ಸ್ ಆಫ್ ಸ್ಪೀಚ್ ಅನ್ನು ನಾವು ಹೇಳ್ಬೋದು. ಇಫ್ ದಿಸ್ ವಿಡಿಯೋ ಹೆಲ್ಪ್ ಯು, ಲೈಕ್ ಅಂಡ್ ಶೇರ್. And don't forget to subscribe for more grammar tips. Thank you for watching.